ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಸುಸ್ಲಕ್ಕಿ ಏನು ಬಳಸ್ಕೋತೀವಲ್ಲ ಅದೇ ಅವಲಕ್ಕಿ. ಕೆಲವರು ಇದನ್ನು ಮೀಡಿಯಂ ಅವಲಕ್ಕಿ ಅಂತಲೂ ಕರೀತಾರೆ. ಒಂದು ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾ ಇದ್ದೀನಿ. ನೀವು ಸಣ್ಣ ರವೆ, ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತ ಏನು ಕರಿತೀವಲ್ಲ ಅದನ್ನು ಹಾಕೋಬೋದು. ಇದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಇದು ಅರ್ಧ ಟೀ ಸ್ಪೂನ್ ಆದರೆ ಅದಕ್ಕೆ ನಾನಿಲ್ಲಿ 2 ಸಲ ಅಂದರೆ 1 ಸ್ಪೂನ್ ಆಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಬಜ್ಜಿ ಬೋಂಡ ಹಿಟ್ಟಲ್ಲದೆ ಕಡಲೆಬೇಳೆ ಬೀಸ್ ಮಾಡ್ಕೊಂಡಿರುವಂಥ ಹಿಟ್ಟು. 1/4 ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ನುಣ್ಣಗೆ ಪುಡಿ ಮಾಡ್ಕೊಂಬರೋಣ್ರಿ. ನೋಡಿ, ರವೆ ಇರ್ತದೆ, ಅಷ್ಟು ಹಿಟ್ಟಿನ ಥರ ಏನು ಫೈನ್ ಪೌಡ್ರ್ ಏನಾಗೋದಿಲ್ಲ, ಸ್ವಲ್ಪ ತರಿತರಿನೇ ಆಗಿರ್ತದೆ. ಈಗ ಇದನ್ನ ಏನು ಮಾಡ್ಕೋತಾ ಇದ್ದೀನಿ, ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಅಷ್ಟು ಸ್ವಲ್ಪ ಕೈಗೆ ತರಿತರಿಯಾಗಿ ಹತ್ತಿರ್ತದೆ ರೀ. ಜೋಳದ ಹಿಟ್ಟು, ಗೋಧಿ ಹಿಟ್ಟಿನ ಥರ ಏನು ಹತ್ತಿರೋದಿಲ್ಲ. ಈಗ ಇದಕ್ಕೆ ಫಸ್ಟ್ 1 ಬಟ್ಲ್ ನೀರನ್ನು ಹಾಕಿಬಿಟ್ಟು ಈಗ ಮಿಕ್ಸ್ ಮಾಡ್ಕೋತೀನಿ ರೀ. ತುಂಬ ಹಿಟ್ಟು ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು, ಆ ರೀತಿ ಇರಬೇಕು. ಯಾವುದೇ ರೀತಿ ಗಂಟು ಇರಲಾರ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ಇವತ್ತು ಮೊಸರು, ಸೋಡಾ, ಈನು ಏನನ್ನೋ ಬಳಸ್ತೇನೆ ಮಾಡ್ತಾಯಿದ್ದೀನಿ ನೋಡಿರಿ. ನೋಡಿ, ಒಮ್ಮೆಲೆ ಹಾಕೋಬೇಡ್ರಿ, ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಇದನ್ನು ಏನು ಮಾಡ್ಕೊರಿ, ಮಿಕ್ಸ್ ಮಾಡ್ಕೊರಿ. ನೋಡಿ, ತೋರಿಸ್ತಾ ಇದ್ದೀನಿ ನೋಡಿರಿ. ನಾನು ತುಂಬ ತೆಳುವೂ ಮಾಡಿಲ್ಲ, ತುಂಬ ಗಟ್ಟಿನೂ ಮಾಡಿಲ್ಲ. ನೋಡಿ, ಇಲ್ಲಿ ನಾನು 2 ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ. ಆ ಕ್ಲಿಪ್ಪು ಮಿಸ್ ಆಗಿದೆ. ನೀವು 2 ಸ್ಪೂನ್ ಆಗಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊರಿ. ಈ ರೀತಿ ಇರಬೇಕು ನೋಡಿರಿ. ಹಿಟ್ಟು ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕೊಂಡ್ರಿ. ಈ ರೀತಿ ಸ್ವಲ್ಪ ಕಂಟಿನ್ಯೂಸ್ ಆಗಿ ಒಂದೇ ಡೈರೆಕ್ಷನ್ದಾಗ ತಿರುಗಿಸ್ರಿ, ಅವಾಗ ಹಿಟ್ಟನ್ನು ಫಳ್ಳಾಗ್ತೈತಿ. ಇದನ್ನು ಪ್ಲೇನ್ ಹಾಗೇನೆ ಯೂಸ್ ಮಾಡಿ ಚಟ್ನಿ ಜೊತೆನೂ ನೀವು ಇದನ್ನು ಸರ್ವ್ ಮಾಡ್ಬೋದು. ಸ್ವಲ್ಪ ಹೆಲ್ದಿ ಇರಲಿ ಅಂತ ಹೇಳಿ ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಕ್ಯಾರೆಟು, ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಈರುಳ್ಳಿನೂ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೋದು, ಟೊಮ್ಯಾಟೊನೂ ಕಟ್ ಮಾಡಿ ಹಾಕೋಬೋದು, ಅಥವಾ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು ಸೊಪ್ಪಿನ ಒಗ್ಗರಣೆ ಅನ್ನೋದನ್ನು ಹಾಕೋಬೋದು. ನೋಡಿ, ಖಾರಕ್ಕೆ ಚಿಲ್ಲಿ ಫ್ಲೇಕ್ಸು ಹಾಕೋಬೋದು, ಹಸಿಮೆಣ್ಸಿಕಾಯಿ ನಾನು ಯಾವುದನ್ನು ಹಾಕ್ತಾ ಇಲ್ಲ. ನೋಡಿ, ಈಗ ಆಲ್ರೆಡಿ ತವೆಯನ್ನು ಕೈಲಿ ಕೆಟ್ಟೀನಿ. ನೋಡಿರಿ, ಇವು ಸಾಫ್ಟ್ ದೋಸೆ ಬರ್ತಾವ್ರಿ ಅವಲಕ್ಕಿ ಹಾಕಿರೋದ್ರಿಂದ. ನೋಡಿ, ತೆಳುವಾಗಿನೇ ತೀಡ್ಬಿಟ್ಟು ತಗೋರಿ, ಏನು ದಪ್ಪತ್ತೇನಿಲ್ಲ, ಎಷ್ಟು ಬೇಕಷ್ಟು ತೆಳುವೂ ನೀವು ಮಾಡ್ಕೋಬೋದು. ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕಿರೋದ್ರಿಂದ ತುಂಬಾ ತೆಳುವಾಗಿ ತಿರ್ಡೋಕೋರಲ್ಲ. ನೀವು ಪ್ಲೇನ್ ತುಂಬ ತೆಳು ಬೇಕಂದ್ರೂ ಹಾಗೇನು ಮಾಡ್ಕೋಬೋದು. ಆದರೆ ಇವು ಕ್ರಿಸ್ಪಿ ಬರಲ್ರಿ, ಸಾಫ್ಟ್ ದೋಸೆ ಬರ್ತಾವೆ ಇವು. ನೋಡಿ, ಇನ್ಸ್ಟಂಟಾಗಿಯೇ ಬೆಳಗ್ಗೆ 10 ನಿಮಿಷದಲ್ಲಿ ಗಡಿಬಿಡಿಯಲ್ಲಿನೇ ಮಾಡ್ಕೋಬೋದು. ಟೈಮ್ ಇಲ್ಲ ಅಂದರೂ ತುಂಬ ಏನು ನೆನೆಸೋದು, ರುಬ್ಬೋದು, ಫರ್ಮೆಂಟೇಷನ್ ಏನೂ ಇಲ್ಲ, ಅಥವಾ ಇನ್ಸ್ಟಂಟ್ ಅದ ಸೋಡಾ, ಮೊಸರು ಏನೋ ಯಾವುದನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನಿಮಗೆ ಇನ್ನೂ ಹೆಲ್ದಿ ಬೇಕಂದ್ರೆ ನೀವು ನಿಮಗೆ ಯಾವ ಇಷ್ಟ ಆ ತರಕಾರಿಗಳನ್ನು ಹಾಕೋಬೋದು ನೋಡಿರಿ. ನೋಡಿ, 2 ಮಾಡಿಬಿಟ್ಟು ತೋರಿಸಿದ್ದೀನಿ. ತುಂಬ ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅಷ್ಟೇ ಅದ್ಭುತ ಅದ್ರಿ. ನೋಡಿ, ಇಲ್ಲ ನೀವು ಕೊತ್ತಂಬರಿ ಸೊಪ್ಪು ಬೇಡ ಅಂದರೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಪಾಲಕ್ ಸೊಪ್ಪನ್ನಾದ್ರೂ ಹಾಕೋರಿ. ನೋಡಿ, ನನಗೆ 2 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ಆ ಜೀರಿಗೆಯನ್ನು ಪುಡಿ ಮಾಡ್ಕೊಂಡಿರೋದಲ್ಲೇ ಹಾಕ್ಕೊಂಡಿರ್ತೀವಲ್ಲ, ಆ ಜೀರಿಗೆ ಫ್ಲೇವರ್ನು ತುಂಬಾ ಚೆನ್ನಾಗಿ ಬಂದಿರ್ತದೆ. ನೋಡಿರಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಇರ್ತಾವೆ. ಇದನ್ನು ನೀವು ಕಾಯಿ ಚಟ್ನಿ ಜೊತೆ, ಈರುಳ್ಳಿ ಟೊಮೆಟೊ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲ ನಮಗೆ ಟೈಮ್ ಇಲ್ಲ ಅಂದರೆ ನೀವು ಇದನ್ನು ಸಾಸ್ ಜೊತೆ, ಶೇಂಗಾ ಚಟ್ನಿ ಪುಡಿ ಜೊತೆನೂ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು ನೋಡಿರಿ. ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಇನ್ಸ್ಟಂಟಾಗಿ ಮಾಡಿರುವ ಅವಲಕ್ಕಿ ದೋಸೆ ಅಂತಲೂ ನೀವು ಕರಿಬೋದು ನೋಡಿರಿ. ತುಂಬ ಸಿಂಪಲ್ ಅದ್ರಿ ಮಾಡೋದು, ಆದರೆ ಟೇಸ್ಟೂ ತುಂಬ ಅದ್ಭುತ ಅದ. ನೋಡಿ, ನಿಮಗೆ ತರಕಾರಿ ಜಾಸ್ತಿ ಬೇಕಂದ್ರೂ ನೀವು ಇನ್ನೂ ಬೇರೆ ಬೇರೆ ರೀತಿ ತರಕಾರಿಗಳನ್ನ ಏನು ಮಾಡ್ಬೋದು, ಹಾಕೋಬೋದು. ಸಾಸ್ ಬೇಡ ಅಂದ್ರೆ ಕಾಯಿ ಚಟ್ನಿನೂ ಮಾಡ್ಕೋಬೋದು ನೋಡಿರಿ. ತುಂಬ ಟೇಸ್ಟಿಯಾಗಿರುವಂಥ ಅವಲಕ್ಕಿಯಿಂದ ಮಾಡಿರುವ ಸಾಫ್ಟ್ ದೋಸೆ ನೋಡಿರಿ. ಮತ್ತು ಎಷ್ಟು ತೆಳುವಾಗ್ಯಾವ ನೋಡಿರಿ, ತೆಳುವಾಗಿನೂ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ. ತೆಳುನೂ ಅದಾವೆ, ಸಾಫ್ಟ್ ಅದಾವೆ. ಇಡೀ ದಿನ ಇಟ್ರೂ ಇಷ್ಟೇ ಸಾಫ್ಟ್ ಇರ್ತಾವೆ. ನೀವು ಈ ರೀತಿ ಮಾಡಿ ಮಕ್ಕಳಿಗೆ ಏನು ಮಾಡ್ಬೋದು, ತುಪ್ಪ ಹಾಕಿಬಿಟ್ಟು ಬೇಯಿಸಿ ಒಳಗೆ ಶೇಂಗಾ ಚಟ್ನಿ ಪುಡಿ ಹಾಕಿಬಿಟ್ಟು ರೋಲ್ ಮಾಡಿನೂ ಕೊಡ್ಬೋದು ನೋಡಿರಿ. ಟೇಸ್ಟಿಯಾಗಿರುವಂಥ ರೆಸಿಪಿ. ಈ ಅವಲಕ್ಕಿ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ.